ನಮ್ ಜೊತೆ ಮಾತನಾಡೋದಕ್ಕೆ ಶಾಸಕ ಗಣಿಗ ರವಿ ಅವರು ಜಾಯ್ನ್ ಆಗ್ತಾರೆ. ಅವ್ರ ಜೊತೆಗೆ ಮಾತಾಡೋಣ. ರವಿ ಅವರು ನಿನ್ನೆ ಒಂದು ಹೇಳಿಕೆಯನ್ನ ಕೊಟ್ರಿ. ರಶ್ಮಿಕಾ ಮಂದಣ್ಣ ಅವರು ಕಾರ್ಯಕ್ರಮಕ್ಕೆ ಬರ್ದಿರೋ ಬಗ್ಗೆ ನೀವು ಅವರನ್ನೇ ಉದಾಹರಣೆ ಕೊಟ್ಟು ನೇರವಾಗಿ ಆಕ್ಷೇಪಣೆಗಳನ್ನ ಆರೋಪವನ್ನ ಕೂಡ ಮಾಡಿದ್ರಿ. ರಶ್ಮಿಕಾ ಮಂದಣ್ಣ ಅವ್ರನ್ನ ಯಾಕೆ ನೀವು ಆರೋಪ ಮಾಡಿದ್ರಿ? ನೀವು ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ, ಆಹ್ವಾನ ಕೊಟ್ಟಂತ ಸಂದರ್ಭದಲ್ಲಿ ಏನಾದ್ರೂ ಅವರಿಂದ ಬೇರೆ ರೀತಿಯಾದಂತ ಅನಿರೀಕ್ಷಿತವಾದಂತ ಉತ್ತರ ಬಂದಿತ್ತಾ? ನಾನ್ ಭೇಟಿ ಮಾಡಿಲ್ಲ. ನನ್ನ ಶಾಸಕ ಮಿತ್ರರು ಅಂತ ಅವಾಗಿಂದನೂ ಹೇಳ್ತಾ ಇದೀನಿ. ನನಗೇನು ವೈಯಕ್ತಿಕ ದ್ವೇಷ ಇಲ್ಲ. ಈಗ ಶಿಲ್ಪಾ ಶೆಟ್ಟಿ, ಐಶ್ವರ್ಯ ರೈ, ಅನುಷ್ಕಾ ಶೆಟ್ಟಿ, ಇನ್ನು ಹಲವಾರು ಚಿತ್ರನಟಿಯರು ಹಿಂದಿ ಚಿತ್ರರಂಗ, ತೆಲುಗು, ತಮಿಳಲ್ಲಿ ಫೇಮಸ್ ಅಲ್ಲಿದ್ದಾರೆ. ನಾನು ಅವ್ರ ಬಗ್ಗೆ ಯಾರ ಬಗ್ಗೆನೂ ಮಾತಾಡ್ತಿಲ್ಲ. ಯಾಕಂದ್ರೆ ಅವ್ರು ಯಾರು ಕನ್ನಡದಲ್ಲಿ ನಟಿಸಿ ಅಲ್ಲೇನೋಗಿ ಫೇಮಸ್ ಆಗಿಲ್ಲ. ನಾನು ಹೇಳಿದ್ದು, ನಿಮಗೆ ಕರ್ನಾಟಕದ ಜನ, ಕನ್ನಡಿಗರು, ಈ ಕನ್ನಡದ ನೆಲ ನಿಮ್ಮನ್ನ ಬೆಳೆಸಿದೆ. ಒಂದು ಅಂತಾರಾಷ್ಟ್ರೀಯ, ನಾವ್ ಯಾವ್ದೋ ಇಲ್ಲಿ ಬಿಲ್ಡಿಂಗ್ ಓಪನ್ಗೆ ಅಂತ ಕರೆದಿದ್ದಲ್ಲ, ಒಂದು ಚಲನಚಿತ್ರ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತಾ ಇದೆ. ಬನ್ನಿ ಅಂತ ಹೇಳಿದ್ರೆ ನೀವು ಉದ್ದಟತನ ತೋರಿಸ್ತೀರಾ, ನನಗೆ ಟೈಮ್ ಇಲ್ಲ ಅಂತ ಹೇಳ್ತೀರಾ. ಹಾಗಾದ್ರೆ ಕನ್ನಡಿಗರು ಅಂದ್ರೆ ಅಷ್ಟು ಕಾಲ್ಕಸನ? ಉದ್ದಟತನ ಅಂದ್ರೆ ಏನ್, ಯಾವ ರೀತಿ ಪ್ರತಿಕ್ರಿಯೆ ಬಂತು? ನನ್ನ ಹತ್ರ ಟೈಮ್ ಇಲ್ಲ, ನಾನು ಬರಲ್ಲ, ನಾನು ಹೈದರಾಬಾದ್ ಅಲ್ಲಿ ಇರೋದು, ನಾನು ಕನ್ನಡನೇ ಮಾತಾಡಕ್ ಬರಲ್ಲ ಅಂತಾರೆ ಕೆಲವೊಂದು ಟಿವಿ ಇಂಟರ್ವ್ಯೂಗಳಲ್ಲಿ ನೋಡಿದಿರ ನೀವು. ಮೊದಲ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಹೇಗ್ರಿ ನಡ್ಕೊಳ್ತಿದ್ರು. ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್ ಅವರೆಲ್ಲ ಮೀಡಿಯಾದವ್ರು ಕರೆದ್ರೆ ನಿಮ್ ಸ್ಟುಡಿಯೋಗೆ ಬಂದು ಇಂಟರ್ವ್ಯೂ ಕೊಡ್ತಿದ್ರು. ಇವತ್ತು ನಟರು ಏನ್ ಹೇಳ್ತಾರೆ, ಹೋಟ್ಲಲ್ಲಿ ನಾವು ಸೆಟಪ್ ಹಾಕಿದೀವಿ, ಬಂದ್ ತಗೊಂಡೋಗಿ ಅಂತಾರ್ರಿ. ಏನೋ ಅಷ್ಟು ಕಾಲ ಕಸತರ ನೋಡ್ತಾ ಇದೀರ ಕನ್ನಡಿಗರನ್ನ. ನೀವ್ 2 ಹಿಂದಿ ಫಿಲಮ್, 2 ತೆಲುಗು ಫಿಲಮ್ ಅಲ್ಲ ಮಾಡಿದ ತಕ್ಷಣ ನಿಮ್ಗೆ ಇಷ್ಟೊಂದು ಉದ್ದಾಟತನ ಏನ್ ಹೇಗ್ ನಡ್ಸ್ಕೊತಾ ಇದಾರೆ? ಮೀಡಿಯಾದವ್ರನ್ನ ತಾನೇ ಹೇಗ್ ನಡ್ಸ್ಕೊತಾ ಇದಾರೆ? ನೀವು ಪಾಪ ಪುನೀತ್ ರಾಜ್ಕುಮಾರ್ ಕರೆ ನಿಮ್ ಸ್ಟುಡಿಯೋಗೆ ಬಂದು ನಿಮ್ ಜೊತೆ ಇದ್ದು ಇಂಟರ್ವ್ಯೂ ಕೊಟ್ಟೋಗಿ ಸಹಾಯ ಮಾಡಿ ಸರ್ ಅನ್ನೋರು. ಇವ್ರು ಏನ್ ಹೇಳ್ತಾರೆ, ನಮಗ್ ಆಗಲ್ಲ, ಶಕೆ ಆಗತ್ತೆ, ನಾವು ಬರಕ್ಕಾಗಲ್ಲ, ಇಲ್ಲಿ ಸ್ಟುಡಿಯೋ ಇಲ್ಲೇ ಸೆಟಪ್ ಹಾಕಿದ್ವಿ, ಬಂದು ಇಂಟರ್ವ್ಯೂ ತಗೊಂಡೋಗಿ ಅಂತಾರೆ. ರಾಜ್ಕುಮಾರ್ ಅವರೆಲ್ಲ ಹೇಗ್ ನಡ್ಕೊಳ್ತಾ ಇದ್ರು? ಕನ್ನಡ ಅಂದ್ರೆ ಇಷ್ಟೊಂದು ತಾರತಮ್ಯನ? ಕನ್ನಡ ಭಾಷೆ ಅಂದ್ರೆ ಈಗ, ಕನ್ನಡ ಚಾನೆಲ್ಗಳಂದ್ರೆ ಈಗ ಏನು ನಿಮ್ದು? ನಿಮ್ ಗುರಿ ಏನು? ಕನ್ನಡ ಉಳಿಬೇಕು. ನಿನ್ನಿಂದ ಅಲ್ಲ ಕನ್ನಡ, ಕನ್ನಡಿಗರಿಂದ ಕನ್ನಡ, ಕನ್ನಡ ಪ್ರೇಕ್ಷಕರಿಂದ ಕನ್ನಡ ಚಿತ್ರಗಳು.